ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಇತ್ತೀಚೆಗೆ ಒಬ್ಬ ಶಾಸಕ, ಕಾಂಗ್ರೆಸ್ ಪಕ್ಷದ ಶಾಸಕ ರಾಜು ಕಾಗೆ ಅನ್ನೋರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅಂತ ಒಂದು ಅಯೋಗ್ಯತನ ಹೇಳಿಕೆ, ಷಂಡತನದ ಹೇಳಿಕೆ ಒಂದು ಪತ್ರ ಬರೆದಿರ್ತಾರೆ. ಆ ಪತ್ರನ ಬರೆದಿರೋ ಒಂದು ಕ್ರಮವನ್ನ ನಮ್ಮ ಪಕ್ಷದಿಂದ, ಕನ್ನಡ ದೇಶದ ಪಕ್ಷದಿಂದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ, ಕನ್ನಡ ದೇಶದ ಪರವಾಗಿ ತೀವ್ರ ಖಂಡಿಸ್ತಾ ಇದ್ದೀವಿ. ಹಾಗೆ ಅಲ್ಲಿ ಒಂದು ಏನ್ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ, ಚಳಿಗಾಲದ ಅಧಿವೇಶನ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಸಮಿತಿ ಅಂತ ಒಂದು ಸಮಿತಿ ರಚನೆ ಮಾಡ್ಕೊಂಡಿದ್ದಾರೆ. ಇಲ್ಲಿರೋರು ಯಾರು ಕನ್ನಡಿಗರಲ್ಲ. ಆ ರಾಜು ಕಾಗೆ, ಆ ಅಯೋಗ್ಯ ಶಾಸಕ, ಅವನು ಕನ್ನಡದವನೇ ಅಲ್ಲ. ಹಾಗೂ ಆ ಒಂದು ಸಮಿತಿ ರಚನೆ ಮಾಡ್ಕೊಂಡಿರೋ ಅವರು ಕನ್ನಡದವರಲ್ಲ. ಬಹುಶಃ ಅವರಲ್ಲಿರೋರೆಲ್ಲರೂ ಮರಾಠಿಗರು ಅಥವಾ ಮರಾಠಿ ಭಾಷಿಕರಿಂದ, ಮರಾಠಿಗರಿಂದ ಬಕ್ಷಿಸು ಪಡ್ಕೊಂಡು ಒಂದು ಗೊಂದಲಗಳು, ಒಂದು ಗಲಭೆ ಬುರ್ಸೋದು, ಮತ್ತೆ ಜನರ ಮನಸ್ಸಲ್ಲಿ ವಿಷಯಾಧಾರಿತ ಏನು ಯಾವ ರೀತಿ ಹೋಗ್ತಾ ಇದೆ ಅಂದ್ರೆ ಇದರಲ್ಲಿ ವಿಚಾರಗಳನ್ನ ತರದೆ ಜನರ ಮನಸ್ಸನ್ನ, ಕನ್ನಡ ಬಂಧುಗಳ ಮನಸ್ಸನ್ನ ಬೇರೆ ಕಡೆ ರೀತಿ ಸೆಳೆಯೋದಕ್ಕೆ ಮಾಡ್ತಿರೋದು ಒಂದು ಷಡ್ಯಂತ್ರ, ದೊಡ್ಡ ಕುತಂತ್ರಗಳಿದೆಲ್ಲ. ಇಂಥ ವಿಚಾರಗಳಿಗೆ ಯಾವುದೇ ರೀತಿಯ ಕನ್ನಡ ಬಂಧುಗಳು ಕಿವಿ ಕೊಡಬಾರದು. ಇಲ್ಲಿ ಇನ್ನೊಂದು ವಿಚಾರ ಬರ್ತಾ ಇದೆ. ಸನ್ಮಾನ್ಯ ಒಬ್ಬ ಅಯೋಗ್ಯ ಶಾಸಕ ರಾಜು ಕಾಗೆ ಅನ್ನೋರು, ಆ ತಾತನಿಗೆ ವಯಸ್ಸಾಗಿದೆ, ಸ್ವಲ್ಪ ತಿಳುವಳಿಕೆ ಇಲ್ಲ, ತಲೆಯಲ್ಲಿ ಬುದ್ಧಿ ಇಲ್ವಾ ನಿಮಗೆ ಶಾಸಕರೇ? ರಾಜು ಕಾಗೆ ಅವರೇ, ನಿಮ್ಮ ಕೈಯಲ್ಲಿ ಅಭಿವೃದ್ಧಿ ಮಾಡಕ್ಕಾಗಿಲ್ಲ ಅಂದ್ರೆ ನಿಮ್ಮದೇ ಸರ್ಕಾರ ಇದೆ, ತಗೊಂಡೋಗಿ ಅನುದಾನ ತಗೊಂಡು ಅಭಿವೃದ್ಧಿ ಮಾಡಿ. ನಿಮ್ಮನ್ನ ಯಾರು ಕಟ್ಟಾಕಿಟ್ಟಿಲ್ಲ. ಇಲ್ಲಿ ನಿಮ್ಮನ್ನ ಪ್ರತ್ಯೇಕ ರಾಜ್ಯ ಮಾಡಿ ಅಂತ ಹೇಳಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ನಿಮಗೆ? ನೀವು ನಿಜವಾದ ಕನ್ನಡಿಗರಾ? ಯಾರು ನೀವು? ನೀವು ನಿಜವಾದ ಕನ್ನಡದವರಾಗಿದೆ. ಈ ತರ ಮರಾಠಿ ಗುಲಾಮಿಗೆ ಕೆಲಸ ಮಾಡ್ತಾ ಇರ್ಲಿಲ್ಲ, ಮರಾಠಿಗರ ಪರವಾಗಿ ಕೆಲಸ ಮಾಡ್ತಾ ಇರ್ಲಿಲ್ಲ. ನೀವು ಇಲ್ಲಿ ಕನ್ನಡ ದೇಶದ ಅನ್ನ ತಿನ್ಕೊಂಡು, ಕನ್ನಡ ಧರ್ಮದ ಊಟ ತಿನ್ಕೊಂಡು, ಕನ್ನಡ ದೇಶ ನೆಲೆಸಿ ದೇಶದ್ರೋಹ ಕೆಲಸ ಮಾಡ್ತಾ ಇದ್ರೆ ನೀವು. ಮತ್ತೆ ನಿಮ್ದು ಯಾವ್ದೋ ಪುಂಡರ ಸಮಿತಿ ಯಾವ್ದೋ ರಚನೆ ಮಾಡ್ಕೊಂಡು, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಸಮಿತಿ ಅಂತ ಏನು ಮಾಡ್ಕೊಂಡು, ಪುಂಡರ ಸಮಿತಿ ಅಲ್ಲ, ಷಂಡರ ಸಮಿತಿ ಅದು. ನಿಮ್ಮ ಷಂಡತನದ ಕೆಲಸಗಳನ್ನ ಇಲ್ಲಿ ಬಿಟ್ಬಿಡ್ಬೇಕು. ನೀವು ಇಲ್ಲಿ ಬಿಟ್ಬಿಟ್ಟು ಇನ್ನು ಮುಂದಕ್ಕೆ ನಿಮ್ಮಲ್ಲಿ ಅದೇ ಯೋಗ್ಯತೆ ಏನಾದ್ರು ಸ್ವಲ್ಪ ಒಂದು ಕಣದಷ್ಟಾದ ಸ್ವಾಭಿಮಾನದ ಏನಾದ್ರು ನಿಮ್ಗಿದ್ರೆ, ನಮ್ಮ ಕನ್ನಡ ದೇಶದಿಂದ ಭಾರತ ಒಕ್ಕೂಟ ಸರ್ಕಾರಕ್ಕೆ 4.5 ಲಕ್ಷದಿಂದ 5 ಲಕ್ಷ ಕೋಟಿ ವರ್ಷಕ್ಕೆ ಕಂದಾಯ ಹೋಗ್ತಾ ಇದೆ, ತೆರಿಗೆ ದುಡ್ಡು ಹೋಗ್ತಾ ಇದೆ. ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ಕೆ ನಿಮ್ ಬಾಯಲ್ಲಿ ಬಿದ್ದೋಗ್ಬಿಟ್ಟಿದ್ಯಾ? ನಿಮ್ ಬಾಯಲ್ಲಿ ಮುತ್ತು ರತ್ನಗಳು ಉದುರ್ತಾ ಇಲ್ವಾ ರಾಜು ಕಾಗೆ ಅವ್ರೆ? ಮತ್ತೆ ಉತ್ತರ ಕರ್ನಾಟಕ ರಾಜ್ಯ ಪ್ರತ್ಯೇಕ ಸಮಿತಿ ಅಂತ ಷಂಡರ ಸಮಿತಿಯನ್ನ ರಚನೆ ಮಾಡ್ಕೊಂಡಿದಾರಲ್ಲ, ಆ ಸಮಿತಿಯವ್ರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನಿಮ್ಮ ಷಂಡತನ ನಿಮ್ಮ ಮನೆಯಲ್ಲಿ ಇಕ್ಕೊಳ್ರಿ, ಅದನ್ನ ಸಮಸ್ತ ಕನ್ನಡ ಬಂಧುಗಳ ಮೇಲೆ ಇದು ಮಾಡ್ಕೊಂಡದಲ್ಲ, ಏನು ಮಾಡಕ್ ಹೋಗಬೇಡಿ. ನಿಮ್ಗೆ ನಿಜವಾದ ಯೋಗ್ಯತೆ, ಕನ್ನಡ ದೇಶ ಉಳಿಯೋ ಯೋಗ್ಯತೆ, ಕನ್ನಡ ದೇಶ ಅಭಿವೃದ್ಧಿ ಬಗ್ಗೆ ಏನಾದ್ರು ಕಳಕಳಿ ಏನಾದ್ರು ಇತ್ತಂದ್ರೆ, ಭಾರತ ಒಕ್ಕೂಟ ಸರ್ಕಾರಕ್ಕೆ 4.5 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿ ತೆರಿಗೆ ಹೋಗ್ತಾ ಇದೆ. ಅದ್ರ ಬಗ್ಗೆ ಮಾತಾಡಿ. ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ ನಿಮ್ ಬಾಯಿಲೇನು ಹುಳ ಬಿದ್ದೋಗ್ಬಿಟ್ಟಿದ್ಯಾ? ಇದು ಮಾತ್ರ ತಕ್ಷಣ ಬಾಯಿ ಬಂದ್ಬಿಡುತ್ತೆ ನಿಮ್ಗೆ ಮಾತಾಡಕ್ಕೆ. ಇದು ಮಾತ್ರಕ್ಕೆ ನಿಮ್ ಬಾಯಿ ಬರಲ್ವಾ ನಿಮ್ಗೆ? ಎಲ್ಲೋಗಿತ್ತು ನಿಮ್ಮಂತಹ ಷಂಡರಿಂದನೇ ನಮ್ಮ ಕನ್ನಡ ದೇಶ ಅಭಿವೃದ್ಧಿಯಲ್ಲಿ ಹಿಂದುಳಿದಿರೋದು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ 10 ವರ್ಷದಿಂದ 25,000 ಉದ್ಯೋಗಗಳು ಸೃಷ್ಟಿಯಾಗಿದೆ.
ಆದ್ರೆ ನಮ್ಮ ಕನ್ನಡ ಬಂಧುಗಳಿಗೆ ಬರೀ ಸಾವಿರ ಜನಕ್ಕೆ ಅಷ್ಟೇ ಉದ್ಯೋಗ ಸಿಕ್ಕಿರೋದು. 24,000 ಉದ್ಯೋಗಗಳು ಪರಭಾಷಿಕರು ಸಿಕ್ಕಿದೆ. ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಸಮಿತಿ ಅಂತ ಷಂಡರ ಸಮಿತಿ ಏನ್ ಮಾಡ್ಕೊಂಡಿದಾರ? ಈ ಷಂಡ್ರ ಕೇಳ್ತಾ ಇದ್ದೀನಿ ನಾನು. ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ಭಾರತ ಒಕ್ಕೂಟ ಸರ್ಕಾರಕ್ಕೆ. ಇದರ ಪ್ರಶ್ನೆ ಮಾಡಕ್ಕೆ ನಿಮ್ ಷಂಡತನ ಅಡ್ಡ ಬರ್ತಾ ಇದೆ ನಿಮ್ಗೆ. ಇಂತಹ ಷಂಡ ಕೆಲಸಗಳನ್ನ ಮಾಡಿದ್ರೆ ಈ ಕುರಿತು ಸರ್ಕಾರ ಕಟ್ಟುನಿಟ್ಟಿನ ಮಾನ್ಯ ಸಿದ್ದರಾಮಯ್ಯನವರೇ, ಇಂತಹ ಷಂಡರ ವಿರುದ್ಧ, ಅದು ನಿಮ್ಮದೇ ಪಕ್ಷದ ಶಾಸಕರು ಇದ್ರೂ ಪರವಾಗಿಲ್ಲ, ಇಂತಹ ಷಂಡರ ವಿರುದ್ಧ ದಯವಿಟ್ಟು ಕಠಿಣ ಕ್ರಮ ತಗೊಂಡು ದೇಶದ್ರೋಹ ಪ್ರಕರಣ ದಾಖಲಿಸಿದ್ರ ಮೇಲೆ ಎಲ್ಲ ಒದ್ದು ಒಳಗಾಕಿ ಇಂತಹ ಷಂಡರ ಸಮಿತಿನ ಷಂಡರನ್ನ ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಹಾಗೂ ದಯವಿಟ್ಟು ಸಮಸ್ತ ಕನ್ನಡ ಬಂಧುಗಳೇ, ಇಂತಹ ಷಂಡರ ಮಾತಿಗೆ ಕಿವಿಗೊಡಬೇಡಿ. ಆಗ್ಲೂ ಕೆಲವು ಮಾಧ್ಯಮಗಳು, ದಯವಿಟ್ಟು ಕನ್ನಡ ಬಂಧುಗಳೇ, ಇಂತಹ ಷಂಡರ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳದೆ ಕೆಲವು ಮಾಧ್ಯಮಗಳು ಇವರು ಪ್ರಸಾರ ಮಾಡೋದಾಗಿ ಅದು ಇದೆಲ್ಲ ಮಾಡ್ತಾ ಇದೆ. ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನೀವು ಯಾವ್ದೋ ಪರಭಾಷಿಕ ಮಾಧ್ಯಮಗಳು ಇರ್ಬೇಕು ಅನ್ಕೊಂಡಿದೀವಿ. ನಿರ್ದಿಷ್ಟವಾಗಿ ಗೊತ್ತಾಯ್ತಂದ್ರೆ ಅದು ಪರಿಣಾಮ ಸಮಸ್ತ ಕನ್ನಡ ಬಂಧು ಯಾವತ್ತೂ ಯಾಮಾರೋದಿಲ್ಲ. ಕನ್ನಡಿಗರಿಗೆ ಬುದ್ಧಿವಂತರಾಗಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ. ಹಿಂಗೆಲ್ಲ ಮಾಡಕ್ ಹೋಗಬೇಡಿ. ಮತ್ತೆ ಸಮಸ್ತ ಕನ್ನಡ ಬಂಧುಗಳನ್ನ ನಮ್ಮ ಪಕ್ಷದಿಂದ ವಿನಂತಿ ಮಾಡ್ಕೊಳ್ಳೋದೇ ಅಂದ್ರೆ, ಇಂಥವ್ರಿಗೆಲ್ಲ ಕಿವಿಗೊಡಬೇಡಿ ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಯಾರಾದ್ರೂ ನಿಮ್ಮಲ್ಲಿ ಇಂಥ ವಿಚಾರ ಮಾಡಕ್ ಬಂದ್ರೆ ನಿಮ್ಮ ಕಾಲರಿರೋ ಚಪ್ಪಲಿ ತಗೊಂಡು ಅಲ್ಲಿ ಮುರಿಯೋ ತರ ಹೊಡೀರಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.